ಈಗ ಚಿಕ್ಕೋಡಿ ಒಳಗೆ ಚಿದಂಬರ ಕುಲಕರ್ಣಿ ಸಾಹೇಬರು ತಹಶೀಲ್ದಾರ್ ಆಗಿ ಕೆಲಸ ಮಾಡಕತ್ತಿದ್ದರು. ಇಲ್ಲಿವರೆಗೆ ಒಳ್ಳೆಯ ಕೆಲಸದವರು, ಅವರು ಒಳ್ಳೆ ಹಗಲಿರು ಟೈಮ್ ನೋಡೋದನ್ನ ಕೆಲಸ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಗ್ರಾಮೀಣ ಜನ, ರೈತಾಪಿ ಜನ, ಕೆಲವೊಂದು ಅಶಿಕ್ಷಿತ ಜನ ಅದಾರು. ಆದ್ರೆ ಅವ್ರಿಗೆ ಮನೆಗೆ ಹೋಗಿ ಸೇವಾಸದವ್ರು ಮಾಡಿದರು. ಅದಕ್ಕಿಂತ ಒಳ್ಳೆ ಅಧಿಕಾರಿ ಕೂಡ ಇದ್ದ ಕಾರಣ ನಾವು ಭಾಳ ಖುಷಿಯಾಗಿದ್ದೀವಿ. ಆದ್ರೆ ಸರ್ಕಾರ ಇತ್ತೀಚೆಗೆ ಸಿ ಎಸ್ ಕುಲಕರ್ಣಿ ಸಾಹೇಬ್ರನ್ನ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಿದ ಕಾರಣ ನಮಗೆಲ್ಲ ಭಾಳ ದುಃಖ ಆಗೈತಿ. ಯಾಕಂದ್ರೆ ಒಬ್ಬ ಒಳ್ಳೆ ಕೆಲಸಗಾರ ವ್ಯಕ್ತಿನ ಇವತ್ತು ಬೇರೆ ಕಡೆ ಕಳ್ಸಕತ್ತಿದ್ದರು. ಅದಕ್ಕೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊತೇವೆ, ನಿಮ್ಮ ಒಳ್ಳೆ ಆಡಳಿತರು, ಇಂಥ ಒಳ್ಳೆ ಅಧಿಕಾರಿಯನ್ನು ನಮ್ಮ ಚಿಕ್ಕೋಡಿಯಿಂದ ಬೇರೆ ಕಡೆ ಹಾಕಬೇಡಿ. ಚಿಕ್ಕೋಡಿ ಒಂದು ಜಿಲ್ಲಾ ಆಗುವಂಥ ಸ್ಥಾನ ಇದ್ದರು, ಏರಿಯಾ ಸಾಕಷ್ಟು ಇದ್ರು ಸುತ್ತ ಎಲ್ಲ ಹಗಲಿರುವ ಕೆಲಸ ಮಾಡಿ ಕುಲಕರ್ಣಿ ಸಾಹೇಬ್ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾರೆ. ಅವ್ರ ಮೇಲೆ ಕೆಲಸ ಮಾಡುವಂಥ ಪ್ರವೃತ್ತಿ ಭಾಳ ಐತಿ. ಅದಕ್ಕೆ ದಯಮಾಡಿ ಸರ್ಕಾರದವ್ರ ನಿಂತು ಕುಲಕರ್ಣಿ ಸಾಹೇಬ್ರ ವರ್ಗಾವಣೆಯನ್ನು ಬದಲು ಮಾಡಿ ಅದು ಆದೇಶ ರದ್ದು ಮಾಡಿ ಚಿಕ್ಕೋಡಿ ಒಳಗೆ ಅವ್ರ ಮುಂದೆ ಸೇವಾ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊತೀವಿ. ತಲುಪಿರ್ತಕ್ಕಂಥ ಮನವಿನ ನಾವು ಸರ್ಕಾರಕ್ಕೆ ಇದನ್ನ ತಲುಪಿಸಬೇಕಾಗುತ್ತೆ, ಕಳಿಸೋಕ್ಕೆ ವ್ಯವಸ್ಥೆಯನ್ನು ಮಾಡಿ ಕಳಿಸ್ಕೊಡ್ತೀವಿ.